ಎಲ್ಲರಿಗೂ ನಮಸ್ಕಾರ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಓದ್ವಾರದಿಂದ ಬಂದರೆ ಒಂದು ಸಣ್ಣ ಓವರ್ಲುಕ್ ಆಗಿದೆ ನನಗೆ. ಐ ವಾಂಟ್ ಟು ಶೋ ದಟ್ ಓವರ್ಲುಕ್ ಏನಾಗಿದೆ ಅಂತ. ನರಸನಾಯಕನಿಗೆ 3 ಜನ ಮಕ್ಕಳು, 3 ಜನ ಹೆಂಡತಿರಲ್ಲಿ 4 ಜನ ಮಕ್ಕಳು. ಮೊದಲನೇ ಹೆಂಡತಿಯಿಂದ ವೀರನರಸಿಂಹ, ಎರಡನೇ ಹೆಂಡತಿಯಿಂದ ಕೃಷ್ಣದೇವರಾಯ ಮಹಾರಾಯರು, ಮೂರನೇ ಹೆಂಡತಿಯಿಂದ ಅಚ್ಯುತರಾಯರು, ಮತ್ತೆ ರಂಗರಾಯರು ಅಂತ. ಈ ರಂಗರಾಯರ ಮಗರೇ ಸದಾಶಿವರಾಯರು. ನೋಡಿ, ಈ ರಂಗರಾಯರ ಮಕ್ಕಳು ಸದಾಶಿವರಾಯರು. ಸೊ ಅದೊಂದು ಓವರ್ಲುಕ್ ಆಗಿದೆ, ನನ್ನಿಂದ ಕ್ಷಮೆ ಇರಲಿ. ಸೊ ಸದಾಶಿವರಾಯರು ಅವರ ಮಗನ ಸಮಾನ. ಯಾರ ಮಗನ ಸಮಾನ? ಕೃಷ್ಣದೇವರಾಯರ ಮಗನ ಸಮಾನ. ಯಾಕೆಂದ್ರೆ ಅವನ ತಮ್ಮನ ಮಗ, ಹಂಗಾಗಿ ಅದು ಮಗನ ಸಮಾನ ಆಯ್ತು. ಇದು ಲೈಟ್ ಆನ್ ಆಗಿದೆ, ಲೈಟ್ ಮಗನ ಸಮಾನ. ಸೊ ಇದೊಂದು ಆಯ್ತಾ. ಸೊ ಇದೊಂದು ಇದಿರಲಿ. ಈಗ ನೀವೆಲ್ಲ ಹೋದ್ಸಲಿ ಶುಕ್ರವಾರದ ಸಂಚಿಕೆಯಲ್ಲಿ, ಶನಿವಾರದಲ್ಲಿ ನಾನು ಇದನ್ನು ತೋರಿಸಿದ್ದೀನಿ ಶಾಸನ. ನಾನು ಶ್ರೀರಾಮರಾಯರು, ಹಳೆಯ ರಾಮರಾಯರು ಬಿಜಾಪುರದ ಒಬ್ಳು ಮುಸಲ್ಮಾನರವಳನ್ನ ಬಂಗಾರದವಳನ್ನಾಗಿ ಮಾಡ್ಕೊಂಡಿದ್ರು ಅನ್ನೋದನ್ನು ನೀವು ಕೇಳಿದಿರಿ. ನಿಮಗೆ ಕೆಲವ್ರಿಗೆ ಅದು ಇರಿಸುಮುರ್ಸು ಆಗಿರ್ಬೋದು. ಇವನು ಕಾದಂಬರಿಯಲ್ಲಿ ಇದ್ದಿದ್ದನ್ನು ಓದ್ತಾ ಇದ್ದಾನೆ ಅಂತಲೂ ನೀವು ಕೆಲವರು ಅಂದ್ಕೊಂಡಿರ್ಬೋದು. ಯಾಕೆಂದ್ರೆ ಅನಕೃ ಕಾದಂಬರಿಯಲ್ಲಿ ಇದ್ದಿದ್ದು. ಅನಕೃ ಯಾಕೆ ಅದನ್ನ ಆ ಥರ ಬರೆದ್ರು ಅಂತಂದ್ರೆ, ಇವ್ರುಗಳೆಲ್ಲ ನಮ್ಗೆ ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು. ಏನ್ ಹೇಳಕ್ ಬಯಸ್ತಾ ಇದ್ದಾರೆ ಇವರು ಅಂತಂದ್ರೆ, ರಾಮರಾಯರ ಯಾವ ನಡೆಗಳಿಂದ ಈ ಡೆಕ್ಕನ್ ಸುಲ್ತಾನೇಟ್ ವರ್ಸಸ್ ಇದು ತಾಳಿಕೋಟೆ ಯುದ್ಧ ಆಯ್ತು, ರಾಮರಾಯರು ಏನ್ ಮಾಡಿದ್ದಕ್ಕೆ 1565 ಐತಿಹಾಸಿಕ ರಕ್ಕಸತಂಗಡಿ ಯುದ್ಧ ಆಯ್ತು ಅನ್ನೋದಕ್ಕೆ ಇವೆಲ್ಲ ಪ್ರಸಂಗಗಳಷ್ಟೇ, ಆಯ್ತಾ. ಆಮೇಲೆ ರಾಜ ಬಹುಪತ್ನಿ ವಲ್ಲಭ ಆಗಿನ ಕಾಲದಲ್ಲಿ ಪಟೇಲ್ರು ಶಾನ್ಭೋಗ್ರೆ 4-5 ಬಂಗಾರದವ್ರನ್ನ ಮೇಂಟೈನ್ ಮಾಡೋರು. ಪಟೇಲ್ರು ಶಾನ್ಭೋಗ್ರು, ರಾಜರು ತುಂಬಾ ದೂರ ಹೊರಟೋದ್ರಿ ನೀವು. ಒಂದೊಂದು ಹಳ್ಳಿ ಪಟೇಲ್ರು 4-5 ಜನ ಬಂಗಾರದವ್ರು ಇಟ್ಕೊಂಡಿರ್ತಾ ಇದ್ರು, ರಾಜರು ಇನ್ನೂ ಜಾಸ್ತಿ ಇಟ್ಕೊಂಡಿರ್ತಾ ಇದ್ರು. ನಮ್ಮ ರಾಬರ್ಟ್ ಸಿವೆಲ್ಲೇನೆ 2ನೇ ದೇವರಾಯ 12,000 ಜನನ್ನ ಮದುವೆ ಆದ ಅಂತ ಬರೆದಿದ್ದಾರೆ. ನೋಡ್ರಿ, ಇಲ್ಲಿ ಈ ಪ್ರದೇಶ ದಿನವಾರ ತಮ್ಮ ಇಷ್ಟ ಬಂದಷ್ಟು ಹೆಂಡತಿಯನ್ನು ಮದುವೆ ಆಗಬಹುದು. ಇದರ ರಾಜರುಗಳಿಗಿಂತ ಈ ರಾಜನು ಅಂದ್ರೆ 2ನೇ ದೇವರಾಯ ಭಾರತದ ಎಲ್ಲ ರಾಜರುಗಳಿಗಿಂತ ಹೆಚ್ಚು ಪ್ರಬಲನಾಗಿರುವನು ಆ ಕಾಲಕ್ಕೆ, ಆಯ್ತಾ. ಅವನು ತನಗಾಗಿ 12,000 ಹೆಂಡತಿಯರನ್ನ ಮದುವೆ ಆಗಿದ್ದಾನೆ. ಅದರಲ್ಲಿ 4,000 ಅವನು ಹೋದಡೆ ಎಲ್ಲ ನಡೆದುಕೊಂಡೇ ಅವನನ್ನು ಅನುಸರಿಸುತ್ತಾರೆ. ಅದರಲ್ಲಿ 2,000 ಜನ ಸ್ವಂತ ಇಚ್ಛೆಯಿಂದ ಚಿತೆಗೇರಪಟ್ಟು, ಅಂದ್ರೆ ಅದರಲ್ಲಿ 2,000 ಜನ ಇವನ ಜೊತೆ ಚಿತೆಗಾರಕ್ಕೆ ಅಂತಾನೆ ಮದುವೆ ಆಗಿರ್ತಾರೆ. ರಾಮರಾಯರ್ 2ನೇ ದೇವರಾಯರು ತೀರ್ಕೊಂಡ ತಕ್ಷಣ ಅವನ ಜೊತೆ ಚಿತೆ ಹಾರೋದಕ್ಕೆ 2,000 ಜನ. ಇಟ್ಸ್ ಲೈಕ್ ಸೂಯಿಸೈಡ್ ಸ್ಕ್ವಾಡ್. 12,000 ಜನ ಮದುವೆ ಆಗಿದ್ರು. ಯಾವ ಜಾತಿಯೋ ಯಾವ ಧರ್ಮವೋ ಕಂಡಿದ್ದವ್ರು ಯಾರು? ನಾನು ಈ ರಾಮರಾಯರ ವಿಚಾರದಲ್ಲಿ ಯಾಕೆ ಅವರು ಸ್ಪೆಸಿಫಿಕ್ ಆಗಿ ಇದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ರಾಮರಾಯ ಈ ತರ ಎಲ್ಲ ಮಾಡಿದ್ರು. ಮುಸ್ಲಿಮರ ಮನೆ ಹೆಣ್ಮಕ್ಳನ್ನ ಬಂಗಾರದವಳಾಗಿಸ್ಕೊಂಡ್ಬಿಟ್ರು ಅಂದಾಗ ಮುಸ್ಲಿಮರಿಗೆ ಇದೆಲ್ಲ ಉರಿದೋಯ್ತು ಒಂದ್ ಕಡೆ. ಇನ್ನೊಂದ್ ಕಡೆ ಇವ್ರಿಗೂ ಉರಿದೋಯ್ತು. ಯಾರಿಗೆ? ಒಳಗಡೆ ಇದ್ದವ್ರಿಗೂ ಇದು ಅಸಹನೆಯಿಂದ ಇತ್ತು, ಹೊರಗಡೆ ಇದ್ದವ್ರಿಗೆ. ಹಂಗಾಗಿ ಒಳಗಡೆಯಿಂದ ಅಸಹನೆ, ಹೊರಗಡೆಯ ಶತ್ರುಗಳು ಎಲ್ಲ ಸೇರಿ ತಾಳಿಕೋಟೆ ಯುದ್ಧದಲ್ಲಿ ನಮಗೆ ಸೋಲಾಯ್ತು ಅಂತ ಪ್ರೂವ್ ಮಾಡೋ ಪ್ರಯತ್ನ ಇದು, ವಿಚ್ ಇಸ್ ರಾಂಗ್, ಆಯ್ತಾ. ತಾಳಿಕೋಟೆ ಯುದ್ಧ ಅಥವಾ ಐತಿಹಾಸಿಕ ರಕ್ಕಸಗೀತಂಗಡಿ ಯುದ್ಧದಲ್ಲಿ ಯಾಕೆ ನಾವು ಸೋತ್ವಿ ಅನ್ನೋದಕ್ಕೆ ನನ್ನ ಹತ್ರ ಇಷ್ಟು ಕಾರಣ ಇದೆ. ಅದು ನಾನು ಹೇಳ್ತೀನಿ, ನನ್ನ ಕಾರಣ. ಈ ಕಾರಣ ಅಲ್ಲ. ಯಾಕೆ ಈ ಕಾರಣ ಅಲ್ಲ ಅಂದ್ರೆ, ಇಲ್ಲಿ ಹಳೆಯ ರಾಮರಾಯರ ಮೇಲೆ ಅಸಮಾಧಾನ ಇದ್ದಿದ್ದು ಇವ್ರು ಯಾರನ್ನೋ ಬಂಗಾರದವಳನ್ನಾಗಿ ಮಾಡ್ಕೊಂಡಿದ್ದಕ್ಕಲ್ಲ, ಹಳೆಯ ರಾಮರಾಯರ ಆಡಳಿತ ವೈಖರಿಗೆ. ನಾನು ಹೋದವಾರ ಎಲ್ಲ ನಿಮ್ಗೆ ಸದಾಶಿವರಾಯರನ್ನ ಅವರು ಸಿಂಹಾಸನದ ಮೇಲೆ ಹೇಗೆ ಕೂರಿಸಿದ್ರು, ಹೇಗೆ ಬಂದಂತ ಅಡೆತಡೆಗಳನ್ನ ನಿವಾರಣೆ ಮಾಡಿದ್ರು ಅಂತೆಲ್ಲ ನಾನು ನಿಮ್ಗೆ ವಿಶದವಾಗಿ ಹೇಳಿದ್ದೀನಲ್ವಾ. ಈಗ ಸದಾಶಿವರಾಯರಾಗಿ ಚಿಕ್ಕವರಿದ್ರು. ಯಾಕೆ ಚಿಕ್ಕವರಿದ್ರು? ರಾಮರಾಯನ ಮಗನ್ ತರ ಇದ್ರು ಅವರು. ರಾಮರಾಯರು ಕೃಷ್ಣದೇವರಾಯರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಸೊ ಸದಾಶಿವರಾಯರು ಅವ್ರ ಕೃಷ್ಣದೇವರಾಯರ ತಮ್ಮನ ಮಕ್ಕಳಾದ್ರಿಂದ, ಶ್ರೀರಂಗರಾಯರ ಮಕ್ಕಳಾದ್ರಿಂದ ಅವರು ಮಗನ ವಯಸ್ಸು. ಸೊ ಇನ್ನು ಇವರು ರೀಜೆಂಟ್ ತರ ಕಾರ್ಯನಿರ್ವಹಿಸ್ತಾ ಇದ್ರು, ಯಾರು? ನಮ್ಮ ಹಳೆಯ ರಾಮರಾಯರು. ಆದರೆ ಹಳೆಯ ರಾಮರಾಯರಿಗೆ ಮೊದಲಿನಿಂದಲೂ ಡೇ 1 ಈ ಸಿಂಹಾಸನದ ಮೇಲೆ ಆಸೆ ಇತ್ತು. ನಾನು ಕೃಷ್ಣದೇವರಾಯ ಮಹಾರಾಯರ ಅಳಿಯನಾಗಿ ಇದ್ರ ಮೇಲೆ ನನಗೆ ಹಕ್ಕಿದೆ ಅಂತ ಅವ್ರು ಭಾವಿಸಿದ್ರು. ರಾಕ್ಷಸ ತಂಗಡಿ ಅಂತ ಇವತ್ತಿನ್ನೊಂದು ಈ ಮಧ್ಯದಲ್ಲಿ 4 ಪುಸ್ತಕ. ಇದು ಗಿರೀಶ್ ಕಾರ್ನಾಡರ ರಾಕ್ಷಸ ತಂಗಡಿ, ನೀವೆಲ್ಲ ಓದ್ಲೇಬೇಕಾದಂಥ ಪುಸ್ತಕ ಇದು ರಾಕ್ಷಸ ತಂಗಡಿ ಒಂದು ಪುಸ್ತಕ. ಇನ್ನೊಂದು ಭಗ್ನ ವಿಜಯನಗರ ಚರಿತ್ರೆ, ತೆಲುಗಿನವರು ಕುಂದೂರು ಈಶ್ವರ ದತ್ತು ಅಂತ ಬರೆದಿದ್ದಾರೆ. ಭಗ್ನ ಇದು ಚರಿತ್ರೆ. ಇದೇ ನೋಡಿ ಕೃಷ್ಣದೇವರಾಯರ ಅಮುಕ್ತ ಮಾಲ್ಯದ
ಕೃಷ್ಣದೇವರಾಯರ ಮುಕ್ತಮಾಲಿದ ಕನ್ನಡದಲ್ಲೂ ಇದೆ. ಇದನ್ನು ನೀವು ತಗೊಂಡು ಓದ್ಬೋದು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಾನು ತಂದಿದ್ದೀನಿ ಇವತ್ತು, ನಿಮಗೆ ರೋಮಾಂಚನ ಆಗೋದು ಖಚಿತ. ರಾಮಾಜಿ ತಿಳುಮರೆ ಹರಿಕಾರ ರಾಮರಾಯನ ಬಕೈರು, ರಾಮರಾಯರ ಬಕೈರು, ಇದು ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇಡೀ ಪ್ರಸಂಗದಲ್ಲೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹಳೆಯ ರಾಮರಾಯರ ಬಕೈರು. ಇದನ್ನು ಓದ್ಕೋತೀನಿ. ಇದನ್ನು ಓದ್ಕೊಂಡು ನಾನು ಬಿಜಾಪುರದ ಮುದ್ದೇಬಿಹಾಳ್ ತನಕ ಹೋಗಿದ್ದೀನಿ, ವಿಡಿಯೋ ಮಾಡಿ ಈಗ ಒಂದು 6 ವರ್ಷದಿಂದನೇ ಹಾಕಿದ್ದೀನಿ. ಇದನ್ನ ಈಗ ಇನ್ನೂ ಒಂದ್ಸಲಿ ಮುಂದೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಇವರೆಲ್ಲ ಏನ್ ಹೇಳ್ತಾರೆ, ಈ ಗಿರೀಶ್ ಕಾರ್ನಾಡ್ ಇದ್ರಲ್ಲಿ ಏನ್ ಹೇಳ್ತಾರೆ, ಇದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅಳಿಯ ರಾಮರಾಯರಿಗೆ ತಾನು ಚಾಲುಕ್ಯ ವಂಶದ, ಕಲ್ಯಾಣ ಚಾಲುಕ್ಯ ವಂಶದವನ್ ನಾನು ಅನ್ನೋದಿತ್ತಂತೆ ಅವ್ರಿಗೆ. ನಾನು ಕಲ್ಯಾಣ ಚಾಲುಕ್ಯರ ವಂಶದವನ್ ಕಣಮ್ಮ, ನಾನು ಇಲ್ಲಿ ರಾಜನಾಗೋದಕ್ಕೆ ನನಗೆಲ್ಲ ಅರ್ಹತೆನೂ ಇದೆ, ನನಗೆ ನಾನೇ ರಾಜ ಆಗ್ಬೇಕು ಅಂತ ಅವ್ರ ಮನ್ಸಲ್ಲಿ ಭಾವನೆ ಇತ್ತಂತೆ. ಮತ್ತದು ಸತ್ಯವೂ ಆಗಿತ್ತು. ಏನ್ ಸತ್ಯ? ರಾಮರಾಯರಿಗೆ ಇದ್ದಂತ ಗುಡ್ದ, ರಾಮರಾಯರಿಗೆ ಇದ್ದಂತ ಕ್ಷಾತ್ರ, ರಾಮರಾಯರಿಗೆ ಇದ್ದಂತ ತೇಜಸ್ಸು, ರಾಮರಾಯರಿಗೆ ಇದ್ದಂತ ಚಾಣಕ್ಷತೆ ಅವತ್ತಿನ ವಿಜಯನಗರದಲ್ಲಿ ಯಾರ್ಯಾರಿಗೂ ಇರಲಿಲ್ಲ, ರಾಜ ಪರಿವಾರದಲ್ಲೇ ಯಾರಿಗೂ ಇರಲಿಲ್ಲ. ಆ ಧೈರ್ಯ, ಆ ರಾಜಕೀಯ ಮುತ್ಸದ್ದಿತನ, ಚಾಣಾಕ್ಷತೆ, ಆ ಯುದ್ಧ ನೀತಿಗಳು, ಬಡಿದಾಡುವಿಕೆ, ಎಲ್ಲದರಲ್ಲೂ ರಾಮರಾಯರು ಒಂದು ಹೆಜ್ಜೆ ಮುಂದೆ ಇದ್ರು, 100 ಹೆಜ್ಜೆ ಮುಂದೆ ಇದ್ರು. ಅಕ್ಷರಶಃ ರಾಮರಾಯರು ಹುಲಿ ಅಂತೆ ಕಾದಾಡಿದ್ರು ಕಣ್ರಿ. ರಾಮರಾಯರು ಎಲ್ಲ ಅರ್ಹತೆಯೂ ಇತ್ತು. ಆದರೆ ಅವರು ತಮ್ಮ ಮಾವನವರ ಮಾತನ್ನ ಮೀರ್ಲಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸ್ಬೇಕು ನೀವು. ಕೃಷ್ಣದೇವರಾಯರ ಮಹಾರಾಯರು ಏನಂದ್ರು, ನನ್ನ ತಮ್ಮ ಅಚ್ಯುತರಾಯನಿಗೆ ಪಟ್ಟ ಕಟ್ಟಪ್ಪ ಅಂತ ಅವ್ರು ತೀರ್ಕೊಂಡ್ರು. ಅವ್ರು ಪಟ್ಟ ಕಟ್ಟದೇರು ಅವತ್ತು ರಾಮರಾಯನ ಅಳ್ಳಾಡ್ಸವನು ಯಾವನೂ ಇರ್ಲಿಲ್ಲ. ಅಚ್ಯುತರಾಯರ ಪುಣ್ಯ, ಯಾವುದೋ ಪೂರ್ವ ಜನ್ಮದ ಪುಣ್ಯ, 12 ವರ್ಷ ರಾಜ್ಯಭಾರ ಮಾಡಿದ್ರು. ಅವ್ರು ಯಾವುದೋ ಜನ್ಮದ ಪುಣ್ಯ ಇತ್ತಷ್ಟೆ. ಅದಾದ್ಮೇಲೆ ಅವ್ರು ತೀರ್ಕೊಂಡ್ರು. ಇನ್ನೊಬ್ರು ಅವರ ತಮ್ಮನ ಮಗನಾದಂತ ಕೃಷ್ಣದೇವರ ಮಹಾರಾಯರ ತಮ್ಮನ ಮಗ ರಂಗರಾಯರ ಮಗನಾದಂತ ಸದಾಶಿವರಾಯರಿಗೆ ಪಟ್ಟ ಕಟ್ಟಿದ್ರು. ಆವಾಗ್ಲೂ ಯಾರು ತಡೆಯೋರಿರ್ಲಿಲ್ಲ. ಎಲ್ಲ ಅಡೆತಡೆಗಳನ್ನ ರಾಮರಾಯರ ಖುದ್ದು ಹೇಗೆ ನಿಂತು ನಿವಾರಿಸಿದ್ರು, ಅಚ್ಯುತರಾಯರು ಆಗ್ಬೇಕಾದ್ರೆ ಹೇಗೆ ನಿವಾರಿಸಿದ್ರು, ಸದಾಶಿವರಾಯರು ಆಗ್ಬೇಕಾದ್ರೆ ಹೇಗೆ ನಿವಾರಿಸಿದ್ರು ಅಂತ ಹೇಳ್ತೀನಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಏನಪ್ಪಾ ಅಂತಂದ್ರೆ, ಅಚ್ಯುತರಾಯರು ಕೃಷ್ಣದೇವರಾಯರು ಸತ್ತಿದ್ದು ನಾನು ಶನಿವಾರ ನಿಮ್ಗೆ ಹೇಳಿದ್ದೀನಿ, ಅಕ್ಟೋಬರ್ 17, ಕರೆಕ್ಟ್ ಅಲ್ವೇನಪ್ಪ? ಅಕ್ಟೋಬರ್ 17, 1529ನೇ ತಾರೀಕು, 29ನೇ ಇಸ್ವಿ. 4 ದಿನಕ್ಕೆ ಅಕ್ಟೋಬರ್ 21ನೇ ತಾರೀಕಿಗೆ ಪಟ್ಟಾಭಿಷೇಕ ಮಾಡಿಸ್ಕೊಡ್ತಾರೆ. ಕೃಷ್ಣದೇವರಾಯ ಮಹಾರಾಯರು ಸತ್ತ 4 ದಿನಕ್ಕೆ ಅವ್ರು ಪಟ್ಟಾಭಿಷೇಕ ಮಾಡಿಸ್ಕೊಡ್ತಾರೆ. ಅಕ್ಟೋಬರ್ 21, 1529ನೇ ತಾರೀಕು ಪಟ್ಟಾಭಿಷೇಕ ಆಯಿತು ಅನ್ನೋದರ ಶಾಸನ ಕಾಳಹಸ್ತಿನಲ್ಲಿದೆ. ಕಾಳಹಸ್ತಿಗೆ ನಾನು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಕಾಳಹಸ್ತಿ ದೇವಸ್ಥಾನದಲ್ಲಿ ಈ ತೆಲುಗು ಮತ್ತು ದೇವನಾಗರಿ ಮತ್ತು ಕನ್ನಡ ಲಿಪಿಯಲ್ಲಿರತಕ್ಕಂಥ ಶಾಸನದಲ್ಲಿ ಅಕ್ಟೋಬರ್ 21, 1529ರಂದು ಈ ಕಾಳಹಸ್ತಿಯ ಗುಡಿಯಲ್ಲಿ ಅಚ್ಯುತರಾಯ ಮಹಾರಾಯರು ಪಟ್ಟಾಭಿಷೇಕ ಮಾಡಿಸ್ಕೊಂಡ್ರು ಅಂತಿದೆ. ಅಚ್ಯುತರಾಯರು 3 ಸರಿ ಪಟ್ಟಾಭಿಷೇಕ ಮಾಡಿಸ್ಕೊತಾರೆ. ಮೊನ್ನೆ ಒಬ್ಬರು ನೀವು ಅದನ್ನು ಕಮೆಂಟಲ್ಲೂ ಬರೆದಿದ್ದೀರಿ. ಒಂದು ತಿರುಪತಿನಲ್ಲಿ, ಇನ್ನೊಂದು ಕಾಳಹಸ್ತಿನಲ್ಲಿ, ಇನ್ನೊಂದು ಅಫಿಷಿಯಲ್ ಆಗಿ ವಿಜಯನಗರದಲ್ಲಿ. ಆ ಥರ ಮಾಡ್ಕೊಳ್ಳೋದಕ್ಕೆ ಕಾರಣವೇನು? ಏನ್ ಕಾರಣಪ್ಪ ಅಂತಂದ್ರೆ, ಎಲ್ಲಿ ರಾಮರಾಯರು ಮಾವ ಸತ್ತ ತಕ್ಷಣ ಎಲ್ಲಿ ಮಾವನ ಮಾತನ್ನ ಮೀರಿ ನನ್ನ ಸೈಡ್ ಲೈನ್ ಮಾಡಿ ತಾನು ಸಿಂಹಾಸನಕ್ಕೆ ಏರ್ಬಿಡ್ತಾನೆ ಅನ್ನೋ ಭಯದಿಂದ ಅಚ್ಯುತರಾಯರು ಆ ರೀತಿ ಮಾಡಿಸ್ಕೊಂಡ್ರು ಅನ್ನೋದು ಒಂದು ಅಭಿಪ್ರಾಯ ಇದೆ. ಈಗ ನಾನು ಹೇಳ್ತೀನಿ ಕೇಳಿ. ಅಚ್ಯುತರಾಯರು ತಿರುಪತಿನಲ್ಲಿ, ಕಾಳಹಸ್ತಿನಲ್ಲಿ ವಿಜಯನಗರದ ಪಟ್ಟಾಭಿಷೇಕ ಮಾಡ್ಕೊಂಡು ನಾನೇ ದೊರೆ ಅಂತ ಅನ್ಕೊಂಡಿದ್ರು. ಇಲ್ಲಿ ಹಂಪೆನಲ್ಲಿ ರಾಮರಾಯರು ಸಿಂಹಾಸನ ಏರ್ ಕೂತಿದ್ರೆ ಯಾರಿಗೂ ಅವ್ರನ್ನ ಅಳ್ಳಾಡ್ಸಕ್ಕೆ ತಾಕತ್ತಿರ್ಲಿಲ್ಲ. ಇತ್ತೇನ್ರಿ? ಯಾರಿಗಿತ್ತು ಹೇಳ್ರಿ, ನೀವು ಕಾಮೆಂಟ್ ಮಾಡ್ರಿ. ನೀವು ಯಾರಿಗಿತ್ತು? ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಜಿಸ್ಕಿ ಲಾಟಿ ಉಸ್ಕಿ ಭೇಸ್, ಜಿಸ್ಕಿ ಲಾಟಿ ಉಸ್ಕಿ ಭೇಸ್. ಅರ್ಥ ಮಾಡ್ಕೊಳ್ರಿ. ಯಾರ ಕೈಯಲ್ಲಿ ದೊಣ್ಣೆ ಇದೆಯೋ ಅವಂದೇ ಎಮ್ಮೆ, ಅಷ್ಟೇ ರೂಲ್ಸು. ಅವತ್ತು ಅಷ್ಟೇ, ಇವತ್ತು ಅಷ್ಟೇ. ರಾಮರಾಯರಿಗಿದ್ದ ತಾಕತ್ತಿನ ಮುಂದೆ ಅಚ್ಯುತರಾಯರು, ಸದಾಶಿವರಾಯರು ಅವರ ಎಡಗೈಯಿನ ಕಿರುಬೆರಳ ಒಳಗಡೆ ಇರತಕ್ಕಂಥ ಧೂಳಿಗೆ ಸಮ ಅಲ್ವಾ? ರಾಮರಾಯರ ಕೃಪಾಶೀರ್ವಾದದಿಂದಲೇ ಅಚ್ಯುತರಾಯರು, ಸದಾಶಿವರಾಯರು ರಾಜರಾಗಿದ್ದು. ರಾಮರಾಯರು ಇದ್ದಿದ್ದಕ್ಕೆ. ಅಫ್ಕೋರ್ಸ್ ಈಗ ರಾಮರಾಯರಿಗೆ ಆಗಲಿ, ಪ್ರಪಂಚದಲ್ಲಿ ಯಾವುದೇ ಮನುಷ್ಯನಾಗ್ಲಿ, ಅವನು ಸ್ಟ್ರಾಂಗ್ ಆಗಿರೋನು ಒಂದು ಮಟ್ಟದ ಅಹಂಕಾರ ಇರುತ್ತೆ ರೀ. ಅಹಂಕಾರ ಮಣಿಬೇಕು ಅಂದ್ರೆ ನೀನು ಅವನನ್ನು ಸೋಲಿಸ್ಬೇಕು. ಅವನು ಸೋಲ್ಸೋರಾದ್ರೂ ಯಾರಿದ್ರು? 1565ರವರೆಗೆ ರಾಮರಾಯರ ಒಂದು ಕೂದಲನ್ನು ಸಹ ಯಾರ ಕೈಲೂ ಕೊಂಗ್ಸಕ್ ಆಗ್ಲಿಲ್ಲ. 1529 to 1565 ರಾಮರಾಯರು ನಡೆದಿದ್ದೆ ಹಾದಿ, ಮಾಡಿದ್ದೆ ಶಾಸನ, ಇಟ್ಟಿದ್ದೆ ಹೆಜ್ಜೆ. ದಟ್ ಈಸ್ ಹಳೆಯ ರಾಮರಾಯ.
ಇನ್ನೂ ಒಂದು ಹೇಳ್ತೀನಿ ಕೇಳಿ, ರಾಮರಾಯರು ಏನಾದ್ರೂ ಇಲ್ಲದೆ ಇದ್ದಿದ್ರೆ ಈ ಸೀನಲ್ಲಿ, ವಿಜಯನಗರದ ಈ ಇತಿಹಾಸದ ಸಿನಾರಿಯೋನಲ್ಲಿ ಅಳಿಯ ರಾಮರಾಯನ ಮೈನಸ್ ಮಾಡಿ ನೋಡಿ ನೀವು, 1529 ವಿಜಯನಗರದ ವೈಭವವೆಲ್ಲ ಮಣ್ಣಾಗಿ ಹೋಗ್ತಾ ಇತ್ತು. ಹೆಂಗೆ ಅಂದ್ರೆ ಅಚ್ಯುತರಾಯರು ಸಿಂಹಾಸನ ಏರೋದಕ್ಕೆ ಹೋದಾಗ, ಅಚ್ಯುತರಾಯನ ಮಗ ಸಿಂಹಾಸನ ಏರೋದಕ್ಕೆ ಹೋದಾಗ ಅವರ ವೈರಿ ಪಡೆ ಹೋಗಿ ಆದಿಲ್ ಶಾಹಿನ್ ಕರ್ಕೊಂಬರಲ್ವ, ಬಾಪ ಬಂದಿಲ್ ನಮ್ ಸಿಂಹಾಸನ ಏರು ಅಂತ. ಎಂತೆಂತ ಅವಮಾನಕರ ಪ್ರಸಂಗಕ್ಕೆ ನಮ್ಮ ವಿಜಯನಗರ ಸಾಕ್ಷಿ ಆಯ್ತು. ಒಬ್ಬ ರಾಮರಾಯ ಇದ್ದಿದ್ದಕ್ಕೆ ಇವೆಲ್ಲ ಉಳ್ಕೋತು. ಅಂತವ್ರನ್ನೆಲ್ಲ ಒದ್ದೋಡ್ಸಿ ಯಾರು ಕೂತ್ಕೋಬೇಕು ಅವ್ರನ್ನ ಕೂರ್ಸಿದ್ರು. ಅದಕ್ಕಾಗಿ ನಾವು ರಾಮರಾಯರಿಗೆ ಒಂದು ಅಭಿನಂದನೆ ಹೇಳಬೇಕು. ರಾಮರಾಯರಿಗೆ ಅಹಂಕಾರ ಇತ್ತು, ನಾನು ಕಲ್ಯಾಣ ಚಾಲುಕ್ಯರ ವಂಶಸ್ಥ ಅನ್ನೋ ಭ್ರಮೆ ಇತ್ತು, ಏನಾರು ಇರ್ಲಿ ರೀ. ಇದ್ರಲ್ಲಿ ಬಹಳ ಚೆನ್ನಾಗಿ ಒಂದು ಡೈಲಾಗ್ ಬರೆದಿದ್ದಾರೆ ಗಿರೀಶ್ ಕಾರ್ನಾಡ್, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಮನುಷ್ಯನಿಗೊಂದು ಭ್ರಮೆ ಇರಬೇಕು ಬದುಕಲಿಕ್ಕೆ, ಮನುಷ್ಯನಿಗೆ ಒಂದು ಭ್ರಮೆ ಇರಬೇಕು ಬದುಕಲಿಕ್ಕೆ. ಏನೋ ಒಂದು ಭ್ರಮೆ ಇರಬೇಕು. ನನಗೆ ಕತೆ ಕೇಳೋ ಭ್ರಮೆ, ನಿಮ್ಗೆ ಕೇಳೋ ಭ್ರಮೆ, ನನಗೆ ಹೇಳೋ ಭ್ರಮೆ, ಇನ್ನೊಬ್ಬನಿಗೆ ಇನ್ನೊಂದು ಭ್ರಮೆ, ಇನ್ನೊಬ್ಬನಿಗೆ ಇನ್ನೊಂದು ಭ್ರಮೆ, ಏನೋ ಒಂದು ಭ್ರಮೆ ಇಟ್ಕೊಂಡು ಬದುಕಬೇಕು. ರಾಮರಾಯರ್ಗೆ ಒಂದು ಭ್ರಮೆ ಇತ್ತು, ನಾನು ಕಲ್ಯಾಣ ಚಾಲುಕ್ಯರ ವಂಶಸ್ಥ ಅಂತ ಇತ್ತು ಅಷ್ಟೇ. ಅವ್ರಂಗ್ ಬದುಕಿದ್ರು, ಚಾಲುಕ್ಯರಿಗೆ ಕಡಿಮೆ ಇಲ್ದಂತೆ ಬದುಕದಂತವ್ರು ರಾಮರಾಯ. ಇಟ್ಟಾಡಿಸ್ಬಿಟ್ರು ಅಂತೀವಿ ನಮ್ಮ ಕಡೆ, ಹಳೆ ಮೈಸೂರು ಕಡೆ. ಈ 4 ಜನ ಶಾಹಿಗಳನ್ನ ಇಟ್ಟಾಡಿಸ್ಬಿಟ್ರು. ಬಿಜಾಪುರ, ಬೀದರ್, ಗೋಲ್ಕೊಂಡ ಮತ್ತೆ ಅಹಮದ್ ನಗರದ ಸುಲ್ತಾನ್ರನ್ನ ಇಟ್ಟಾಡಿಸ್ತಾರಲ್ಲ, ನಾಯಿನರಿ ಇಟ್ಟಾಡಿಸ್ದಂಗೆ ಇಟ್ಟಾಡಿಸಿದ್ರು ಅಲ್ವಾ. ನೀವೆಲ್ಲ ನೋಡ್ಕೊಂಡೇ ಬಂದಿದ್ದೀರಿ. ಇನ್ನು ಮುಂದಕ್ಕೆ ಅದೇನೆ. ಈಗ 1565 ಇನ್ನು ಅದೇನೆ. 1530ರಿಂದ ಸಾರಿ 1530ರಿಂದ ಇವನ 1542ರಿಂದ 65 ಸದಾಶಿವರಾಯರು, 70 ಇರ್ತಾರೆ ಸದಾಶಿವರಾಯರು. ಅಲ್ಲಿವರೆಗೂ 65 ರಾಮರಾಯರು ಆಡಿದ್ದು. ಇವ್ರನ್ನೆಲ್ಲ ಇಟ್ಟಾಡಿಸ್ಕೊಂಡೇ ಮುಂದೆ ಬಂದಿದ್ದು. ದಟ್ ಈಸ್ ರಾಮರಾಯ ಸ್ಟ್ರೆಂತ್. ರಾಮರಾಯರಿಗೆ ದುರಹಂಕಾರ, ರಾಮರಾಯರಿಗೆ ಮಂಕು ಬುದ್ಧಿ, ರಾಮರಾಯ ಏನಾರು ನೀವು ಹೇಳ್ಬೇಡ್ರಿ, ಬಟ್ ರಾಮರಾಯರು ನಡೆಸಿದ್ರಿಂದನೇ ಇದು ನಡೆದಿದ್ದು. ನೀವು ಈ ಪುಸ್ತಕಗಳನ್ನ ನೀವು ಓದಿ, ನೀವು ಅರ್ಥ ಮಾಡ್ಕೊಳ್ಳಿ, ಇವ್ರನ್ನೂ ಓದಿ ನೀವು. ಅರ್ಥ ಆಯ್ತಾ? ಈಗ ಮುಂದಕ್ಕೆ ಹೋಗೋಣ. ಈಗ ಇವ್ರಿಗೆಲ್ಲ ಇದಾಯ್ತು. ಏನು ಇಲ್ಲಿ ಏನು, ಅಫ್ಕೋರ್ಸ್ ಈಗ ರಾಮರಾಯರು ಮಾಡಿದ್ದೇ ಸರಿ ಅಂತ ನಾನು ಅನ್ಕೊಂಡ್ರು ಎಲ್ರಿಗೂ ಸರಿ ಅನ್ಸ್ಬೇಕು ಅಂತೇನಿಲ್ಲ. ಈ ಹುಡುಗ ಸದಾಶಿವರಾಯ ಇರ್ತಾನೆ, ಮಗುವಾಗಿರ್ತಾನೆ, ರಾಮರಾಯರು ರೀಜೆಂಟ್ ಆಗಿರ್ತಾರೆ. ಮುಂದೆ ಬೆಳೀತಾ ಬೆಳೀತಾ ಸದಾಶಿವರಾಯರು ದೊಡ್ಡವರಾಗ್ತಾರೆ. ದೊಡ್ಡವರಾದಾಗ ನಾನು ದೊಡ್ಡವನಾಗಿದ್ದೀನಿ, ರಾಜ ಆಗಿದ್ದೀನಿ ಬಿಡಪ್ಪ ಅಂತಾನಲ್ಲ, ಆಗ ಬಿಡಲ್ಲ. ಚಂದ್ರಗಿರಿ ಅರಮನೆಗೆ ಹಾಕ್ಬಿಡ್ತಾರೆ. ಆಕ್ಚುಲಿ ಅವ್ರನ್ನ ಚಂದ್ರಗಿರಿ ಅರಮನೆ ಹಾಕಿರ್ತಾರೆ. ಇದರಲ್ಲಿ ಈ ಪುಸ್ತಕಗಳಲ್ಲಿ ಅವರು ಹಂಪೆಲ್ಲೇ ಒಂದು ಹೌಸ್ ಅರೆಸ್ಟ್ ಆಗಿದ್ರು ಅಂತ ಬರೀತಾರೆ. ಒಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಒಂದು ಹೌಸ್ ಅರೆಸ್ಟ್ ಆಗ್ಬಿಡ್ತಾರೆ. ಅವ್ರನ್ನ ಬಿಡಲ್ಲ, ಅವ್ರನ್ನ ಮುಂದಕ್ಕೆ ಬಿಡೋದೇ ಇಲ್ಲ. ವಾರಕ್ಕೆ ಒಂದ್ಸಲಿ ಏನೋ ಮುಂದಕ್ಕೆ ಬಿಡ್ತಾ ಇರ್ತಾರಂತೆ ಜನಗಳ ಮುಂದಕ್ಕೆ. ರಾಜ ಸದಾಶಿವರಾಯರ ದರ್ಶನ, ರಾಜದರ್ಶನ, ಅವರೆಲ್ಲ ಬಂದು ಎಲ್ಲಾರನ್ನು ನೋಡಿ ಮುತ್ತು ರತ್ನಗಳನ್ನೆಲ್ಲ ಬಿಂಗ್ ತಗೊಂಡು ಎಲ್ಲಾರ್ಗು ಎರ್ಚಿ ಎಲ್ಲ ಮಾಡಿ, ಹಿಂಗೆ ಎಲ್ಲಾರ್ಗು ಹಿಂಗೆ ಎರ್ಚಿ, ಎಲ್ಲ ಚೆನ್ನಾಗಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ನೋಡಿ ಪ್ರಜೆಗಳು ಬಂದು ರಾಜನ್ನೆಲ್ಲ ನೋಡ್ಕೊಂಡು ಹೋಗೋದು ಒಂದು ವಾರಕ್ಕೆ ಒಂದ್ಸಲಿ. ಆಮೇಲೆ ಯಾರು ಹೊರಗಡೆಯಿಂದ ಗೆಸ್ಟ್ ಬಂದಾಗ, ನಾವು ಮಹಾರಾಜರು ನೋಡಕ್ ಬಂದಿದ್ದೀವಿ ಅಂದಾಗ, ಬನ್ನಿ ನೋಡಿ ಅನ್ನೋದು ಅವ್ರಿಗೆ ತೋರ್ಸೋದಾಗ ಗೊಂಬೆ ತರ. ಈಗ ನಮ್ ಇವ್ರು ಇರಲ್ವೇನಪ್ಪ, ಪ್ರೆಸಿಡೆಂಟ್ಸ್ ಇರ್ತಾರಲ್ಲ, ಹಂಗೆ ಸುಮ್ಮನೆ ಪ್ರೆಸಿಡೆಂಟ್ಸ್ ಬರ್ತಾರೆ, ಮೀಟ್ ಮಾಡ್ತಾರೆ, ಹಲೋ ಹಾಯ್ ಬನ್ನಿ ಊಟ ಮಾಡಿ, ಕಲ್ಲಂಗಡಿ ಜ್ಯೂಸ್ ಕುಡೀರಿ, ಕರ್ಬೂಜ ತಿನ್ನಿ, ಎಲ್ಲ ಹೋಯ್ತಾರೆ. ಡಿಶನ್ ತಗೊಳ್ಳೋರು ಬೇರೆ ಇರ್ತಾರಲ್ಲ, ಹಂಗೆ ಆಗ್ಲೂ ನಡೀತಾ ಇತ್ತು. ಇದು ಸದಾಶಿವರಾಯರಿಗೆ ಸೆಟ್ ಆಗ್ಲಿಲ್ಲ. ಅವ್ರಿಗೆ ಏನು ಯೌವನ ಉಕ್ಕಿ ಹರಿತಾ ಇತ್ತು. ನಾನು ರಾಜ್ಯ ಆಳ್ಬೇಕು, ನಾನು ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಅವ್ರಿಗೋಯ್ತು. ಮೀಟ್ರ್ ಇಲ್ಲ. ರಾಮರಾಯನ ಓವರ್ಟೇಕ್ ಮಾಡಿ ತಗೊಳ್ಳೋಷ್ಟು ಮೀಟ್ರ್ ಇಲ್ಲ ಗುರು, ಅಷ್ಟೇ. ಇದು ಸಿಂಪಲ್. ರಾಮರಾಯರು ಓವರ್ಟೇಕ್ ಮಾಡಕ್ ಅವತ್ತು ಯಾರ ಕೈಲೂ ಆಗ್ಲಿಲ್ಲ, ಸದಾಶಿವರಾಯರ ಕೈಲೂ ಆಗ್ಲಿಲ್ಲ. ಅದು ಅವ್ರಿಗೆ ಅಸಮಾಧಾನ ಆಗೋಯ್ತು. ಅವ್ರಿಗಷ್ಟೇ ಅಲ್ಲ, ಅವ್ನ ಮೂಲೆ ಗುಂಪು ಮಾಡಿದ್ದು ಇವ್ರ ತಮ್ಮಂದ್ರಿಗೂ, ವೆಂಕಟಾದ್ರಿ ಮತ್ತು ತಿರುಮಲರಾಯರು ಇರ್ತಾರಲ್ಲ, ರಾಮರಾಯರ ಸೋದರರು, ಅವ್ರಿಗೂ ಇದು ನಡೆಯಲಿಲ್ಲ. ಅವ್ರಿಗೂ ಇದು ರುಚಿಸ್ಲಿಲ್ಲ. ನಮ್ಮಣ್ಣ ಸರಿಯಾಗಿ ಮಾಡಿಲ್ಲಪ್ಪ, ನಮ್ಮಣ್ಣ ಯಾಕೆ ಹಿಂಗ್ ಮಾಡ್ದ ನನಗೆ ಗೊತ್ತಾಗಲಿಲ್ಲ. 1-2 ಸಲ ತಿರುಮಲರಾಯರು ಬಂದು ಹೇಳ್ತಾರೆ ಅಂತ ಇವರೆಲ್ಲ ಬರೆದಿದ್ದಾರೆ. ನೀವು ಈ ತರ ಮಾಡ್ತಾರ ಸರಿ ಇಲ್ಲ, ಹಂಗೆ ಅಂತ. ಯಾರ ಹೇಳಿದ್ ನಿನ್ಗೆ ಏನಾದ್ರು ಅಂದ್ಬಿಟ್ಟು ಗದರಿಸ್ಬಿಟ್ಟು ತಮ್ಮಂದ್ರನ್ನೇ ನಾನು ಹೇಳ್ದಷ್ಟು ಮಾಡ್ರಿ ಅಂತ ಮಾಡ್ತಾರೆ ಅಂತ ಬರ್ದಿದ್ದಾರೆ ದ ಕೇಸ್. ಆದರೆ ಇವರು ಒಂದು 10-12 ವರ್ಷ 1550ರಿಂದ 1562 12 ವರ್ಷ ಕಾಲ ರಾಮರಾಯರು ಸ್ವತಂತ್ರ ಸರ್ವಾಧಿಕಾರಿಯಾಗಿ ನೋಡಿ, ನ್ಯಾಯವಾಗಿ ಸಿಂಹಾಸನಕ್ಕೆ ಬಾಧ್ಯಸ್ಥನಾದ ಅರಸನನ್ನು ಈ ರೀತಿ ಮೂಲೆಗುಂಪು ಮಾಡಿದ್ದು ಅನೇಕರಿಗೆ ರುಚಿಸಲಿಲ್ಲ. ಹೆಚ್ಚೇನು
ರಾಮರಾಯರ ಸೋದರರಾದ ವೆಂಕಟಾದ್ರಿ ತಿರುಮಲರು ಈತನ ವರ್ತನೆಗೆ ಕೆಲಕಾಲ ವಿರೋಧವನ್ನು ತೋರಿದರು. ಕೆಲಕಾಲ. ಆಮೇಲೆ ಮುಚ್ಕೊಂಡಿದ್ರು ಅಂತ ಅರ್ಥ. ಆಮೇಲೆ ಕೂತ್ಕೊಳ್ರಪ್ಪ, ನಮ್ಗೆ ಗೊತ್ತು, ನಾವು ನಡೆಸೋದು. ಯಾರು ನಡೆಸ್ತಾ ಇರೋದು ಈಗ? ಕಂಟ್ರೋಲ್ ಯಾರ ಕೈಯಲ್ಲಿ ಐತೆ? ನನ್ನ ಕೈಯಲ್ಲಿ ಕಂಟ್ರೋಲ್ ಇರೋದು. ನಾನು ಹೇಳ್ದಂಗೆ ಕೇಳ್ರಿ ಈಗ ಅಂತ. ಆಮೇಲೆ ಈ ಪರಿಸ್ಥಿತಿ ಮುಂದೆ 10-12 ವರ್ಷಗಳ ಕಾಲ ನಡೀತು. 1550 1562 ವರೆಗೆ. ಇಷ್ಟರಿಂದಲೇ ರಾಮರಾಯರು ತೃಪ್ತಿ ಹೊಂದಲಿಲ್ಲ. ಇಲ್ಲಿಂದ ಶುರು ನೋಡ್ರಿ. ಈ ಅವಧಿಯಲ್ಲಿ ಸರ್ವತಂತ್ರ ಸ್ವತಂತ್ರದಿಂದ ಸರ್ವಾಧಿಕಾರಿಯಾಗಿ ಸಾಮ್ರಾಜ್ಯದ ಸೂತ್ರಗಳನ್ನು ಸಾಗಿಸುತ್ತಿದ್ದುದು ಸಾಲದೆ ಸದಾಶಿವರಾಯರ ಅಧಿಕಾರವನ್ನ ಪೂರ್ಣವಾಗಿ ಹಾರಿಸಿ ಸಾಮ್ರಾಜ್ಯದ ಸಕಲ ವೈಭವವನ್ನು ಬಿರುದುಗಳನ್ನು ಎತ್ತಿಕೊಂಡು ತನ್ನೊಬ್ಬನ ಹೆಸರಿನಿಂದಲೇ ರಾಜ್ಯ ಕಾರ್ಯಗಳನ್ನು ನಡೆಸಲಾರಂಭಿಸಿದರು. ಈ ಮೇರೆಗೆ ಸದಾಶಿವರಾಯರ ಆಳ್ವಿಕೆ ಎಂದರೆ ವ್ಯವಹಾರದಲ್ಲಿ ಪ್ರತ್ಯಕ್ಷವಾಗಿ ರಾಮರಾಯರ ಆಳ್ವಿಕೆಯೇ ಆಗಿದೆ ಎಂದು ಹೇಳಬಹುದು. ಅರ್ಥ ಆಯ್ತಲ್ಲ? ಎಲ್ಲ ಇವ್ರ ಹೆಸರು ಇವರದ್ದೇ, ಬಸರು ಇವರದ್ದೇ. ನಾನು ಮಾಡ್ಬಿಟ್ಟು ಅವನ ಹೆಸರು ಯಾಕೆ ಹೇಳಲಿ ಅಂತ. ಸದಾಶಿವರಾಯರ ಹೆಸರಲ್ಲಿ ಇವತ್ತು ಈ ಕೆರೆ ಕಟ್ಟಿಸ್ತಿದ್ ನಾನು ಯಾಕೆ ಹೇಳಿ? ಕಟ್ಟಿಸ್ತಿರೋರು ನಾನು. ನನ್ನ ಹೆಸರಲ್ಲಿ ಕೆರೆ ಕಟ್ಟಿಸ್ತಿದ್ದೀನಿ, ನನ್ನ ಹೆಸರಲ್ಲಿ ಯುದ್ಧ ಮಾಡ್ತಿದ್ದೀನಿ, ನನ್ನ ಹೆಸರಲ್ಲಿ ಇನ್ನೊಂದಷ್ಟು ಜನನ್ ಮಾಡ್ಕೋತೀನಿ. ನನ್ ಕೇಳವ್ನೆ ಅವನು? ಸದಾಶಿವರಾಯರಿಗಿದ್ದ ಎಲ್ಲ ಬಿರುದುಗಳನ್ನು ಹಾರಿಸಿಕೊಂಡು ಅವ್ರಿಗಿದ್ದಂತ ಎಲ್ಲ ಕಿಲ್ಲತ್ತುಗಳನ್ನು ತನ್ನ ಮೇಲೆ ಹಾಕೊಂಡು ತಾನೇ ಸರ್ವತಂತ್ರ ಸ್ವತಂತ್ರವಾಗಿ ರಾಜ್ಯಭಾರ ಮಾಡ್ತಾರೆ 1562 ವರೆಗೂ. ಇಷ್ಟಾದರೂ ಇದು ಅಂಡರ್ಲೈನ್. ಇಷ್ಟಾದರೂ ರಾಮರಾಯರಿಗೆ ತಾನು ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ಳುವ ಸಾಹಸವನ್ನು ಅವ್ರು ಮಾಡಲಿಲ್ಲ ಯಾವತ್ತು. ಯಾಕೆ ಮಾಡಲಿಲ್ಲ? ಯಾಕೆ ಅಂತಂದ್ರೆ, ಯಾಕೆ ಮಾಡಲಿಲ್ಲಪ್ಪ ಅಂತಂದ್ರೆ, ಒಂದನೇದು ತನ್ನನ್ನು ಹಂಗಿಸೋರು ದಂಡಿಸೋರು ಕಂಟ್ರೋಲ್ ಮಾಡೋರು ಯಾರು ಇರಲಿಲ್ಲ. ಆಗ್ಬೋದಾಗಿತ್ತು. ಆದ್ರೆ ಜನಕ್ಕೆ ಗೊತ್ತಿಲ್ಲವಲ್ಲಪ್ಪ, ಇವೆಲ್ಲ ಅಂತರಂಗದ ರಾಜಕೀಯಗಳಿವೆಲ್ಲ. ಜನಕ್ಕೆ ಸದಾಶಿವರಾಯರೇ ರಾಜರು. ಜನ ಬಂದಾಗಲೆಲ್ಲ ಸದಾಶಿವರಾಯರು ದರ್ಶನ ಮಾಡ್ತಾರೆ. ಸದಾಶಿವರಾಯರು ಕಿಮಕ್ ಅನ್ನಂಗಿಲ್ಲ. ಅಯ್ಯೋ, ನನ್ನ ನೋವು ಸರೇಶ್ ಮಾಡ್ಬಿಟ್ಟವ್ರು ಅನ್ನಂಗೆ ಇಲ್ಲ. ಎಲ್ಲ ಚೆನ್ನಾಗಿದ್ದಾರಾ ಪ್ರಜೆಗಳೇ, ನನ್ನ ಆಡಳಿತದೆಲ್ಲ ಚೆನ್ನಾಗಿದ್ದಾರಾ ಅಂತ ಇವ್ರು ಕೇಳ್ಕೊಂಡು ಒಳಗೋಗೋದು. ಇವ ಹಿಂದೆ ಏನು ನಡೀತಿರಲ್ಲ ಅಲ್ಲಿ. ಆದ್ರೆ ಕಿಮ್ಮಕ್ ಅಂದ್ರೆ ಅವನ ಪ್ರಾಣಕ್ಕೆ ಅಪಾಯ ಅಂತ ಅವನಿಗೆ ಗೊತ್ತಿತ್ತು. ಜನ ರಾಮರಾಯರು ಸದಾಶಿವರಾಯರನ್ನ ಒತ್ತರಿಸಿ ಕೂತ್ಕೊಂಡ್ಬಿಟ್ರೆ ಜನ ಏನಂದ್ಕೊಂಡ್ಬಿಡ್ತಾರೆ, ಅಂತಪುರ ಏನಂದ್ಕೊಂಡ್ಬಿಡುತ್ತೆ, ಪುರ ಜನರು ಏನಂದ್ಕೊಂಡ್ಬಿಡ್ತಾರೆ, ರಾಣಿವಾಸದವ್ರು ಏನಂದ್ಕೋತಾರೆ, ಇದೆಲ್ಲನ ನೋಡಿ ಅದಕ್ಕೆ ಅವರನ್ನೆಲ್ಲ ಮೀರುವ ಸಾಹಸ ಮಾಡದೆ ರಾಮರಾಯರು ತೆರೆಮರೆಯಲ್ಲೇ ನಿಂತು ಆಟ ಆಡಿಸಿದ್ರು. ಅರ್ಥ ಆಯ್ತಾ? ಹೈದರ್ ಅಲಿ ಸರ್ವಾಧಿಕಾರಿಯಾಗಿದ್ದ, ಮೈಸೂರಿಗೆ ಸರ್ವಾಧಿಕಾರಿಯಾಗಿದ್ದವ್ರು ಹೈದರ್ ಅಲಿ ಖಾನ್ ಯಾವತ್ತಿಗೂ ತಾನು ರಾಜ ಅಂತ ಹೇಳ್ಕೊಳ್ಳಿಲ್ಲ. ಯಾವತ್ತಿಗೂ ಹೇಳ್ಕೊಳ್ಳಿಲ್ಲ. 2ನೇ ಕೃಷ್ಣರಾಜ ಒಡೆಯರು, 7ನೇ ಚಾಮರಾಜ ಒಡೆಯರು, ಖಾಸಾ ಚಾಮರಾಜ ಒಡೆಯರು ಇವ್ರುಗಳೇ ರಾಜರಾಗಿದ್ದವರು. ಸರ್ವಾಧಿಕಾರಿ ಹೈದರ್ ಅಲಿ ಖಾನ್ ಯಾವತ್ತೂ ತಾನು ರಾಜ ಅಂತ ಹೇಳ್ಕೊಳ್ಳಿ. ಹಂಗೆ ಇದು ಹಿಸ್ಟ್ರಿ ರಿಪೀಟ್ಸ್. ವಿಜಯನಗರ ಆದ್ಮೇಲೆ ಮೈಸೂರಿಗೆ ಬಂತು. ಅರ್ಥ ಆಯ್ತಾ? ಈಗ ಆದರೆ ಇಲ್ಲಿ ಒಂದು ಬಹಳ ಚೆನ್ನಾಗಿ ಇವ್ರು ತುಂಬಾ ಚೆನ್ನಾಗಿದ್ದಾರೆ. ರಾಮರಾಯರು ಅರವೀಡು ಮನೆತನದವರು. ಕೃಷ್ಣದೇವರಾಯನ ಅಳಿಯರಾದ್ದರಿಂದ ಅಳಿಯ ರಾಮರಾಯರು ಎಂದು ಪ್ರಸಿದ್ಧಿ ಪಡೆದರು. ಕೃಷ್ಣದೇವರಾಯ ಅಚ್ಯುತರಾಯ ಕಾಲದಿಂದಲೂ ಬೇರೆ ಬೇರೆ ಪ್ರಾಂತ್ಯಗಳ ರಾಜ್ಯಭಾರವನ್ನು ನಡೆಸುತ್ತಾ ತನ್ನ ಕರ್ತೃತ್ವ ಶಕ್ತಿಯನ್ನು ಬೇರೆ ತೊಡಗಿದ್ದರು. ಕೃಷ್ಣದೇವರಾಯರು ಅಧಿಕಾರ ನಡೆಸಬೇಕಾದ್ರೇನೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ರಾಮರಾಯರು ಇದ್ರಲ್ಲಪ್ಪ. ಎಲ್ಲ ಕಡೆ ಗವರ್ನರ್ ಆಗಿದ್ರಲ್ಲ, ಎಲ್ಲ ಕಡೆ ಅಲ್ಲೆಲ್ಲ ಆಡಳಿತ ಮಾಡಿ ಯುದ್ಧಗಳನ್ನ ಮಾಡಿ ಎಲ್ಲರ ನಾಡಿ ಮಿಡಿತ ಅರ್ತ್ಕೊಂಡ್ಬಿಟ್ಟಿದ್ರು. ವೈರ್ಗಳ ಪ್ಲಸ್ ಪಾಯಿಂಟ್, ಮೈನಸ್ ಪಾಯಿಂಟ್, ಲೂಪ್ ಹೋಲ್ಸ್ ಎಲ್ಲಾನು ಇವ್ರ ಕಂಟ್ರೋಲ್ ಅಲ್ಲಿ ಇತ್ತು. ಆ ಆಡಳಿತದ ಎಲ್ಲ ಅನುಭವ ಇತ್ತಲ್ಲ, ಅದನ್ನೆಲ್ಲ ವಿಜಯನಗರದಲ್ಲಿ ಕೂತ್ಕೊಂಡು ಧಾರೆ ಎರೆದ್ಬಿಟ್ಟು ಕೃಷ್ಣದೇವರಾಯರ ಮಹಾರಾಯರಿಗೆ ಈಕ್ವಲ್ ಆಗಿ ಯಾರಾದ್ರೂ ಆಡಳಿತ ಮಾಡಿದ್ರೆ ಅದು ಅಳಿಯ ರಾಮರಾಯರು ಅಂತ ಹೆಸರು ತಗೊಂಡ್ರು. ಅರ್ಥ ಆಯ್ತಾ? ಅದು ಹೀಗೆ 12 ವರ್ಷಗಳ ಕಾಲ ರಾಮರಾಯರು ತಾವು ನಡೆದಿದ್ದೆ ಹಾದಿ, ಮಾಡಿದ್ದೆ ಶಾಸನ ಅಂತ ನಡೆಸ್ತಿರ್ತಾರಲ್ಲಪ್ಪ. ಟರ್ನಿಂಗ್ ಪಾಯಿಂಟ್ ಎಲ್ಲಿ? ಸೂರ್ಯಾಸ್ತ ಆಗೋದು ಎಲ್ಲಿಂದ ಅಂತಂದ್ರೆ, ಒಂದ್ಸಲಿ ಅಲಿ ಆದಿಲ್ ಶಾ ರಾಮರಾಯರ ಸಾಕು ಮಗ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅಲಿ ಆದಿಲ್ ಶಾನ ತಂದೆ ಇದ್ದಾಗ ಅವನನ್ನ ಕೊಂದು, ಈ ಅಲಿ ಆದಿಲ್ ಶಾಗೆ ಯಾರು ಇಲ್ಲದಿದ್ದಾಗ ಅವನು ಆಶ್ರಯವನ್ನು ಅರಿಸ್ಕೊಂಡು ವಿಜಯನಗರಕ್ಕೆ ಓಡಿ ಬಂದಿದ್ದಾಗ ಇದೇ ರಾಮರಾಯರು ಅವನನ್ನ ಕರ್ಕೊಂಡೋಗಿ ಪಟ್ಟದಲ್ಲಿ ಕೂರಿಸಿ ಈ ಕುತುಬ್ ಶಾಹಿಗಳನ್ನ ಬಡಿದು ನಿರ್ನಾಮ ಮಾಡಿ ಅವ್ರನ್ನ ಅಲಿ ಆದಿಲ್ ಶಾಗೆ ಆಶ್ರಯ ಕೊಟ್ಟಿರ್ತಾರೆ, ಅವ್ರಿಗೆ ಅಭಯ ಕೊಟ್ಟಿರ್ತಾರೆ. ಹಾಗಾಗಿ ಅವತ್ತಿಂದ ಇವರು ನನ್ನ ಮಾನಸ ತಂದ್ರೆ, ಇವ್ನು ನನ್ನ ಮಾನಸ ಪುತ್ರ ಅಂತ ತಂದೆ ಮಕ್ಕಳ ಸಂಬಂಧದಲ್ಲಿರ್ತಾರೆ. ಒಂದು ದಿನ ಅಲಿ ಆದಿಲ್ ಶಾ ಈ ರಾಮರಾಯರ ಮಗ ಒಬ್ಬ ತೀರ್ಕೊಂಡ್ಬಿಡ್ತಾನೆ.
ಅಕಾಲ ಮರಣಕ್ಕಾಗಿ ತೀರ್ಕೊಂಡ್ಬಿಟ್ಟಾಗ ಅದನ್ನ ಸಾಂತ್ವನ ಹೇಳಕ್ಕೆ, ಯಾರು ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಿ ನಾವು ಸಾಂತ್ವನ ಹೇಳ್ತೀವಲ್ಲಪ್ಪ, ಆ ಥರ ಸಾಂತ್ವನ ಹೇಳೋದಕ್ಕೆ ಬರ್ತಾರೆ ಅಲಿ ಆದಿಲ್ ಶಾ. ಬಂದಾಗ ಅವ್ರನ್ನೆಲ್ಲ ತಬ್ಕೊಂಡು ಎಲ್ಲ ಮಾತಾಡಿಸಿ ಎಲ್ಲ ಮಾಡಿದಾಗ ಹೊರಡುವಾಗ ಇದನ್ನ ಬಹಳ ಚೆನ್ನಾಗಿ ಬರ್ದಿದ್ದಾರೆ ರಾಕ್ಷಸ ತಂಗಡಿಲಿ ಪ್ರಸಂಗನ. ನಿಮ್ಗೆ ಯಾಕೆ ಈ ಪ್ರಸಂಗ ಎಲ್ಲ ಬರ್ದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಹೆಂಗೆ ಟರ್ನ್ ಆಯ್ತು ಟೇಬಲ್ ಅಂತ ಹೇಳಕ್ಕೆ. ಏನು ಅಲಿ ಆದಿಲ್ ಶಾ ಬಂದಿದ್ದೀರಲ್ಲ, ಏನು ಕೇಳದೆ ಹೋಗ್ತಾ ಇದೀರಲ್ಲ ಅಂತಂದಾಗ, ಏನ್ ಕೇಳ್ಬೇಕು ತಂದೆ, ನೀನ್ ನನಗಿದ್ರೇನೆ ಸಾಕು, ನೀನೊಬ್ಬ ನನ್ನ ಕಡೆಗಿದ್ರೆ ಸಾಕು ಅಂತ ಅಲಿ ಆದಿಲ್ ಶಾ ಹೇಳಿದಾಗ, ಕಲ್ಯಾಣದ ಕೋಟೆ ಬೇಡವೇನು ಅಂತ ಕೇಳ್ತಾರೆ. ಕಲ್ಯಾಣದ ಕೋಟೆ 12 ವರ್ಷಗಳ ಹಿಂದೆ ಅಲಿ ಆದಿಲ್ ಶಾ ತಂದೆ ಹತ್ರ ಇರುತ್ತೆ. ಆಗ ಕುತುಬ್ ಶಾಹಿ ಕೇಳ್ದ ಅಂತ ಅವರಿಂದ ಇವ್ರು ಕೊಟ್ಟಿರ್ತಾರೆ. ರಾಮರಾಯರ ತಾಕತ್ ನೋಡ್ರಿ ನೀವು, ರಾಮರಾಯರ ತಾಕತ್ ನೋಡಿ. ಅಲಿ ಆದಿಲ್ ಶಾ ಅವ್ರ ತಂದೆ ಹತ್ರ ಇದ್ದಂತ ಕಲ್ಯಾಣದ ಕೋಟೆನ ಅವನಿಗೆ ಕೊಡು ಅಂದ್ರೆ ಕೊಡ್ಬೇಕಷ್ಟೇ, ಅವನು ಕೊಡ್ಬೇಕಷ್ಟೇ. ಕೊಡಲ್ಲ ಅಂದ್ರೆ ಕೊಡ್ತಾನೆ ಅವ್ನು ಸರಿಯಾಗಿ, ಬುದ್ಧಿ ಗುದುಮಿ ತೀಡಿ, ಗೊತ್ತಾಯ್ತಾ? 12 ವರ್ಷ ಅವನದನ್ನ ಉಪಭೋಗಿಸಿರ್ತಾನೆ. ಅಂದ್ರೆ ಕಲ್ಯಾಣದ ಕೋಟೆ ಅಂದ್ರೆ ಸುತ್ತಮುತ್ತ ಬರುವಂತ ಎಲ್ಲ ಆಮದನಿನ 12 ವರ್ಷ ಇದು ಮಾಡಿರ್ತಾನೆ. ಈಗ ಅಲಿ ಆದಿಲ್ ಶಾ ರಾಜ ಆಗಿದ್ದಾನೆ. ಹಳೆಯ ರಾಮರಾಯರು ಕೇಳ್ತಾರೆ, ಏನಪ್ಪಾ ವಾಪಸ್ ಬೇಡ ನಿನ್ ಕಲ್ಯಾಣದ ಕೋಟೆ? ಸ್ವಾಮಿ ಅದು ಕೊಟ್ಬಿಟ್ರೆ ನಿಮ್ ಪಾದ ನನ್ನ ತಲೆ ಮೇಲೆ ಹಾಕೋತೀನಿ ಅಂತಾನೆ. ಎಸ್, ಈಗಲೇ ಕೊಡ್ತೀನಿ. ಯಾರಲ್ಲಿ? ವೆಂಕಟಾದ್ರಿ. ಹೋಗ ಅವ್ನಿಗೆ ಹೇಳಪ್ಪ, ಆ ಕುತುಬ್ ಶಾಹಿಗೆ ಹೋಗಿ ಹೇಳು, ಕಲ್ಯಾಣದ ಕೋಟೆ ವಾಪಸ್ಸು ಬಿಜಾಪುರ ಕೊಡ್ಬೇಕು ನೀನು ಅಂತ. ಜಸ್ಟ್ ಇಮ್ಯಾಜಿನ್ ಒಬ್ಬ ಸಾಮ್ರಾಜ್ಯಾಧಿಪತಿ ಅಂದ್ರೆ ಏನು ಅಂತ ಅಳಿಯ ರಾಮರಾಯನ್ ನೋಡ್ಬೇಕು ನೀವು. ಕೃಷ್ಣದೇವರಾಯರ್ ನೋಡಿದ್ಮೇಲೆ ಅಳಿಯ ರಾಮರಾಯರನ್ನ ಕೂತ ಕಡೆ ಒಂದು ಕೋಟೆನ ಒಂದು ಮಾತಲ್ಲಿ ರಾಜ್ಯಗಳ ಮಧ್ಯೆ ಚೇಂಜ್ ಮಾಡುವಂತ ತಾಕತ್ ಯಾರಿಗಾರು ಇದ್ರೆ ಅದು ಅಳಿಯ ರಾಮರಾಯರಿಗೆ. ಕೂತ್ ಕಡೆ ಹೆಂಗೆ ಕುತುಬ್ ಶಾಹಿಗೆ ಹೇಳಪ್ಪ ಅದನ್ನ ಕಲ್ಯಾಣ ಕೋಟೆನ ಅದೇ ಆದಿಲ್ ಶಾ ಕೊಡ್ಬೇಕಷ್ಟೇ, ಮುಗೀತು, ಪೀರಿಯಡ್. ಅವನಿಗೂ ವಯಸ್ಸಾಗೋಗಿರ್ತ್ರಿ, ರಾಮರಾಯರಿಗೂ ವಯಸ್ಸಾಗಿರುತ್ತೆ, ಅವ್ರಿಗೂ ವಯಸ್ಸಾಗಿರುತ್ತೆ. ರಾಮರಾಯರಿಗೆ ಈ ಮಾತು ನಾನು ಹೇಳ್ಬೇಕಾದ್ರೆ, ಈ ಮಾತು ರಾಮರಾಯರಿಗೆ 90 ವರ್ಷ. ಆ ಕುತುಬ್ ಶಾಹಿಗೂ ಅವನಿಗೂ ಮರುವಿನ ರೋಗ ಬಂದ್ಬಿಟ್ಟಿರುತ್ತೆ. ಅವಳು ಬೇಗ ಮಾತ್ರ ಇದು ಬಹಳ ಚೆನ್ನಾಗಿ ಬರ್ದಿದ್ದಾರೆ. ರಾಕ್ಷಸ ತಂಗಡಿ ತುಂಬಾ ಚೆನ್ನಾಗಿದೆ, ಭಾರಿ ಚೆನ್ನಾಗಿತ್ತು. ಇದು ಮಾತ್ರ ನೀವು ಬರ್ದೇಬೇಕು. ನೀವು ಇದನ್ನ ಎಂತ ದುರ್ಗತಿ ಬಂತು. ನಾವು 12 ವರ್ಷ ನಾವು ಎಲ್ಲ ಮಾಡ್ಬಿಟ್ಟು ಈಗ ನಮ್ಮ ಜೊತೆ ಇದ್ಬಿಟ್ಟು ಅವ್ನು ಕೊಟ್ಬಿಡೋದು ಹೆಂಗ್ ಕೊಟ್ಬಿಡೋದು ಅಂದ್ರೆ, ಅವ್ರಿಗೆ ಗಂಡ ಹೆಂಡತಿ ಜಗಳ ತುಂಬಾ ಚೆನ್ನಾಗಿ ಬರ್ದವ್ರು ಗಿರೀಶ್ ಕಾರ್ನಾಡ್. ಕೊಡದೇ ಇದ್ರೆ ನೀನೇನ್ ಫೈಟಿಂಗ್ ಮಾಡಿ ಕಿತ್ಕೊಳಕ್ ಆಗ್ತಾರ ರಾಮರಾಯನ ಹತ್ರ? ಮುಚ್ಕೊಂಡ್ ಕೊಡೋ ಅವ್ನಿಗೆ, ನೀನು ಜೀವ ಉಳಿಸ್ಕೊ. ನಿನಗ್ ತಾಕತ್ತೈತಾ? ನಿಂತ್ಕೊಳಕ್ಕೆ ಆಗಲ್ಲ. ನಿನ್ಗೆ ಯಾರ್ಗೆ ಏನ್ ಹೇಳಿದೀನಿ ಅಂತಾನೆ ನಿನ್ಗೆ ಗೊತ್ತಿಲ್ಲ. ಮರುವಿನ ಔಷಧಿ ತಪ್ಸದೆ ಇದ್ದಂಗೆ ಕೊಡಕ್ಕೆ ಡಾಕ್ಟರ್ ಕೂತವ್ ನೋಡಲ್ಲಿ ಅಂತಾಳೆ. ಒಬ್ಬ ವೈದ್ಯ ಕೂತಿರ್ತಾನೆ ಅವನಿಗೆ ಗುಳಿಗೆ ಕೊಡಕ್ಕೆ. ನಿನ್ ಕೈಲಾಗುತ್ತೇನೆಯಾ? ನಾನ್ ಕೊಡಲ್ಲ ಅಂತ ನಿನ್ ರಾಮರಾಯನ್ ಕೈ ಎದುರುಗಡೆ ನಿನ್ ಕೇಳಕ್ ತಾಕತ್ತಿದ್ಯಾ? ಇಲ್ಲ, ಮತ್ ಕೊಡು, ಮತ್ ಸುಮ್ನೆ ಅವನಿಗೆ ಸುಮ್ಮನೆ ಕೊಡು ಅವನಿಗೆ ನೀನು. ದಟ್ ಈಸ್ ವಿಜಯನಗರ, ದಟ್ ಈಸ್ ಅಳಿಯ ರಾಮರಾಯ. ಆ ತಾಕತ್ ಯಾರಿಗಾದ್ರೂ ಇದೆ, ಅವ್ನು ರಾಜ ಆಗ್ಬೇಕು. ರೂಲ್ಸ್ ಪ್ರಕಾರ ಸದಾಶಿವರಾಯ ಆಗ್ಬೇಕಾಯ್ತು, ಅಚ್ಯುತರಾಯ ಆಗ್ಬೇಕು, ರೂಲ್ಸ್ ಪ್ರಕಾರ. ಗುರು ತಾಕತ್ ಯಾರ ಹತ್ರ ಐತಪ್ಪ? ತಾಕತ್ತು ಎದೆಗುಂಡಿಗೆ. ಈ ಎದೆಗುಂಡಿಗೆ ಯಾರ ಹತ್ರ ಐತೆ? ಆ ಗುಂಡಿಗೆ ಇದ್ದಿದ್ದು ಅವತ್ತು ಇಡೀ ದಕ್ಕನ್ನಲ್ಲಿ, ಐ ರಿಪೀಟ್, ಇಡೀ ದಕ್ಕನ್ನಲ್ಲಿ ಆ ಗುಂಡಿಗೆ ಇದ್ದಿದ್ದು ರಾಮರಾಯರ್ಗೆ ಒಬ್ಬರಿಗೆ ಆ ಗುಂಡಿಗೆ ಇದ್ದಿದ್ದು. ಕೂತ್ ಕಡೆ ರಾಜ್ಯಗಳನ್ನ ಪಲ್ಲಟ ಮಾಡುವಂತ ಶಕ್ತಿ ಯಾರಿಗಾರಿದ್ರೆ ಅದು ಅಳಿಯ ರಾಮರಾಯ. ಆದರೆ ಈ ಅಳಿಯ ರಾಮರಾಯರನ್ನೇ ಆಪೋಷಣ ತಗೊಳ್ಳುವಂತ ಒಂದು ಟರ್ನಿಂಗ್ ಬಂದ್ಬಿಡ್ತು. ನಾಳೆ ಹೇಳ್ತೀನಿ.